अस्सलामु अलैकुम वरहमतुल्लाहि वबरकातुह। बिस्मिल्लाह वल्हम्दुलिल्लाह वस्सलातु वस्सलामु अला अशरफिल मुरसलीन व अला आलिहि व सहबिहि अल फाइज़ीन बिरिल्लाह अम्मा बाद। ವೇದಿಕೆಯಲ್ಲಿ ಆಸೀನರಾದ ತಾಜುಲ್ ಉಲಮರ ಪುತ್ರರು, ಅದೇ ರೀತಿ ಪೌತ್ರರು, ಬಹುಮಾನ್ಯರಾದ ವಿದ್ಯಾವರತಂಗಲ್ ಸಮೇತವಿರುವ ಎಲ್ಲ ಸಾದಾತುಗಳೇ, ಉಲಮಾಗಳೇ, ನಾಯಕರು, ನಮ್ಮೆಲ್ಲರ ರಾಜಕೀಯ ನಾಯಕರು ಆದಂಥ CM ಇಬ್ರಾಹಿಂ ಸಾಹೇಬ್ ಸಮೇತವಿರುವಂತಹ ಎಲ್ಲ ನಾಯಕರೇ, ಸುದೀರ್ಘವಾದ ಮಾತುಗಳಿಗೆ ಇಲ್ಲಿ ಅವಕಾಶವಿಲ್ಲ. ನಾವೆಲ್ಲರೂ ಕಾತರದಿಂದ ಕಾಯುತ್ತಿರುವುದು ಶೈಖುನಾ ಸುಲ್ತಾನುಲ್ ಉಲಮಾ AP ಉಸ್ತಾದರವರ ಆಗಮನವಾಗಿದೆ. ಇವತ್ತು ಕುತುಬುಜ್ಜಮಾನ್ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಅವರ ಉರೂಸಿನ ಕೊನೆಯ ಹಂತದಲ್ಲಿ ನಾವೆಲ್ಲರೂ ಇದ್ದೇವೆ. ಬಹುಮಾನ್ಯರಾದ ತಾಜುಲ್ ಉಲಮಾ ಇಲ್ಲಿ ಹಾಕಿಕೊಟ್ಟಂತಹ ಅತಿ ದೊಡ್ಡ ಒಂದು ದೀನಿ ದಾವತಿನ, ಒಂದು ಧಾರ್ಮಿಕ ಪ್ರಜ್ಞೆಯ ದೊಡ್ಡ ಒಂದು ಅಸ್ತಿತ್ವವಾಗಿದೆ ದರ್ಸ್, ಅದೇ ರೀತಿ ಶರಿಯತ್ ಕಾಲೇಜ್. ಆ ದರ್ಸ್ ಮತ್ತು ಶರಿಯತ್ ಕಾಲೇಜಿನಲ್ಲಿ ಕಲಿತಂತಹ ವಿದ್ಯಾರ್ಥಿಗಳ ಸನದುದಾನ, ದಸ್ತಾರ್ ಬಂದಿ ಇವತ್ತು ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ಬಹುಮಾನ್ಯರಾದ ಸೆಕ್ರೆಟರಿ ಆದಂತ ಶಿಹಾಬ್ ಸಖಾಫಿ ಅವರು ಹೇಳಿದರು, ಸನದಿನಿಂದ ಮಾತ್ರ ಈ ಧರ್ಮ ಸಂಪೂರ್ಣಗೊಳ್ಳುವುದು. ನಮಗೊಂದು ಶೃಂಖಲೆ ಇದೆ. ಆ ಸನದ್ ಅದು ಅಶ್ರಫುಲ್ ಖಲ್ಕ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಹಿಡಿದು ಬಹುಮಾನ್ಯರಾದ ತಾಜುಲ್ ಉಲಮಾರಿಂದ, ಬಹುಮಾನ್ಯರಾದ ಕುರಾತಂಗಲ್ರವರು, ಬಹುಮಾನ್ಯರಾದ ಇಂಬಿಚಿ ಕೋಯ ತಂಗಲ್, ಇಂತಹ ಹಲವಾರು ಸಾದಾತುಗಳ ಆ ಸನದಿನಿಂದ, ಅವರ ಪರಂಪರೆಯಿಂದ ನಮಗೆ ಧರ್ಮ ನಮಗೆ ಸಿಕ್ಕಿದೆ, ಅಥವಾ ಪರಿಶುದ್ಧವಾದಂತಹ ಇಸ್ಲಾಂ ನಮ್ಮ ಕೈ ಸೇರಿದೆ. ಆ ಇಸ್ಲಾಂ ಅನ್ನು ಭದ್ರಗೊಳಿಸುವಂತಹ ಒಂದು ದೊಡ್ಡ ಒಂದು ಜವಾಬ್ದಾರಿ ಉಲಮಾಗಳ ಮೇಲಿದೆ. ಆ ಉಲಮಾಗಳನ್ನು ಸೃಷ್ಟಿಸುವಂತಹ ಒಂದು ದೊಡ್ಡ ಒಂದು ವೇದಿಕೆಯಾಗಿದೆ ದರ್ಸ್ ಮತ್ತು ಶರಿಯತ್ ಕಾಲೇಜ್. ಆ ದರ್ಸ್ ಮತ್ತು ಶರಿಯತ್ ಕಾಲೇಜಿನಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗೆ ಮದನಿ ಬಿರುದು ನೀಡಿ ಅವರಿಗೆ ಸನದು ನೀಡುವಂತಹ ಒಂದು ಅದ್ಭುತವಾದಂತಹ, ಅದೇ ರೀತಿಯಲ್ಲಿ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವಾಗಿದೆ ಇವತ್ತು ಉಳ್ಳಾಲದಲ್ಲಿ ನಡೆಯುತ್ತಾ ಇರೋದು. ಬಹುಮಾನ್ಯರಾದ ಸುಲ್ತಾನುಲ್ ಉಲಮಾ AP ಉಸ್ತಾದ್ ಸಮೇತವಿರುವಂತಹ ಎಲ್ಲ ನಾಯಕರ ಸಾನ್ನಿಧ್ಯದಲ್ಲಿ ಇಲ್ಲಿನ ಸನದು ಪಡೆಯುವಂತಹ ಹಾಫಿಲ್ಗಳಿಗೆ, ಅದೇ ರೀತಿ ಮದನಿ ಉಲಮಾಗಳಿಗೆ ಬಹುಮಾನ್ಯರಾದ ಸುಲ್ತಾನುಲ್ ಉಲಮಾರ ಸಾರಥ್ಯದಲ್ಲಿ, ನಾಯಕತ್ವದಲ್ಲಿ ಇಲ್ಲಿ ಸನದ್ ನೀಡುತ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿರಬೇಕು, ಈ ಪವಿತ್ರವಾದಂತಹ ಇಸ್ಲಾಂ ಅಶ್ರಫುಲ್ ಖಲ್ಕ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು 1400 ವರ್ಷಗಳ ಮುಂಚೆ ನಮಗೆ ಹೇಳಿಕೊಟ್ಟಂತಹ ಆ ನೈಜ ಇಸ್ಲಾಂ ಅನ್ನು ಈ ಜಗತ್ತಿಗೆ ಹೇಳಿಕೊಟ್ಟಂತಹ ಸ್ವಹಾಬಿಗಳು, ತಾಬಿಗಳು, ಮದ್ಹಬಿನ ಅಯಿಮ್ಮತ್ಗಳು, ನಂತರ ಬಂದಂತಹ ಉಲಮಾಗಳು, ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ನಾಯಕರು, ಅದರೊಟ್ಟಿಗೆ ಈ ನಮ್ಮ ಕರಾವಳಿ ಪ್ರದೇಶಕ್ಕೆ ನಮಗೆ ದೀನು ಕೊಟ್ಟು ದೀನಿಗಾಗಿ ದೀನು ಕಲಿಸಲು ಬಂದಂತಹ 432 ವರ್ಷಗಳ ಮುಂಚೆ ಈ ಉಳ್ಳಾಳಕ್ಕೆ ಬಂದಂತಹ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್. ಆವತ್ತು ಉಳ್ಳಾಳ ಅಭಿವೃದ್ಧಿ ಹೊಂದಿರಲಿಲ್ಲ. ಈ ಉಳ್ಳಾಳದಲ್ಲಿ ಏನೂ ಇರಲಿಲ್ಲ. ಧಾರ್ಮಿಕವಾದಂತಹ ಯಾವುದೇ ನೆಲೆಗಟ್ಟುಗಳಿರಲಿಲ್ಲ. ಬರೇ ಬೀಚ್, ಒಂದು ಸಮುದ್ರ ಕಿನಾರೆಯಾಗಿತ್ತು. ಈ ಸಮುದ್ರ ಕಿನಾರೆಗೆ ಮದೀನಾದಿಂದ ಬಂದು, ಅರೇಬಿಯನ್ ರಾಜ್ಯದಿಂದ ಬಂದು ಇಲ್ಲಿನ ಜನರಿಗೆ ಇಸ್ಲಾಂ ಅನ್ನು ಹೇಳಿಕೊಡಲು ಬಹುಮಾನ್ಯರಾದ ಮುಹಮ್ಮದ್ ಶರೀಫುಲ್ ಮದನಿ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಅಗಾಧವಾದಂತಹ ಪ್ರಯತ್ನ ಪಟ್ಟರು. ಆದ್ದರಿಂದ ಕರಾವಳಿ ಪ್ರದೇಶದಲ್ಲಿ ಧಾರ್ಮಿಕವಾದಂತಹ ವ್ಯವಸ್ಥೆಗಳು ಇಲ್ಲಿ ನಿರ್ಮಾಣವಾಯಿತು. ನಂತರ 100 ವರ್ಷಗಳ ನಂತರ ಸಯ್ಯದ್ನಾ ತಾಜುಲ್ ಉಲಮಾ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಈ ಉಳ್ಳಾಳಕ್ಕೆ ಮುದರ್ರಿಸರಾಗಿ ಬಂದರು. ಆ ಮುದರ್ರಿಸರಾಗಿ ಬರುವಂತಹ ಸಂದರ್ಭದಲ್ಲಿ ಈ ಕರಾವಳಿ ಪ್ರದೇಶ ಮಾತ್ರವಲ್ಲ, ಕರ್ನಾಟಕದಲ್ಲಿ ಧಾರ್ಮಿಕವಾದಂತಹ ಯಾವುದೇ ವಿಧವಾದಂತಹ ಒಂದು ಭದ್ರವಾದಂತಹ ವ್ಯವಸ್ಥೆ ಇಲ್ಲದಂತಹ ಸಂದರ್ಭದಲ್ಲಿ
ಬಹುಮಾನ್ಯರಾದ ತಾಜುಲ್ ಉಲಮಾ ಈ ಉಳ್ಳಾಲಕ್ಕೆ ಬಂದು ಈ ಉಳ್ಳಾಲದ ಜನರಿಗೆ ಇಲ್ಲಿ ಇಸ್ಲಾಂ ಹೇಳಿಕೊಟ್ಟರು. ಈ ಉಳ್ಳಾಲದ ಪರಿಸರ ನಿವಾಸಿಗಳಿಗೆ ಇಸ್ಲಾಂ ಹೇಳಿಕೊಟ್ಟರು. ಕರಾವಳಿ ಪ್ರದೇಶದ ಜನರಿಗೆ ಹೇಳಿಕೊಟ್ಟರು. ಕರಾವಳಿ ಪ್ರದೇಶದಲ್ಲಿರುವಂತಹ ಹಲವಾರು ಮುತಅಲ್ಲಿಮರನ್ನು ಅಗಾಧವಾದ ಪಂಡಿತರನ್ನಾಗಿ ಮಾಡಿ, ವಿದ್ವಾಂಸರನ್ನಾಗಿ ಮಾಡಿ ಶೈಖುನಾ ತಾಜುಲ್ ಉಲಮಾ ಅವರೆಲ್ಲರಿಗೂ ಇಲ್ಮನ್ನು ಹೇಳಿಕೊಟ್ಟರು. ದೊಡ್ಡ ದೊಡ್ಡ ನಾಯಕತ್ವವಾಗಿದೆ. ಬಹುಮಾನ್ಯರಾದ ತಾಜುಲ್ ಫುಕ್ಕಹಾ ಬೇಕಲ್ ಉಸ್ತಾದ್, ಬಹುಮಾನ್ಯರಾದ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್, ಅಲ್ಲಾಹು ಕಬರು ಸ್ವರ್ಗೀಯಗೊಳಿಸಲಿ. ಅದರೊಟ್ಟಿಗೆ ಕರ್ನಾಟಕ ಜಮಿಯತುಲ್ ಉಲಮಾದ ಸರ್ವಾದರಣೀಯ ಅಧ್ಯಕ್ಷರಾದಂತಹ ಉಡುಪಿ, ಹಾಸನ, ಚಿಕ್ಕಮಗಳೂರು ಸಂಯುಕ್ತ ಕಾಜಿಗಳು ಆದಂತಹ ಝೈನುಲ್ ಉಲಮಾ ಮಾನಿ ಉಸ್ತಾದರಂತಹ ಹಲವಾರು ನಾಯಕರು ಈ ವೇದಿಕೆಯಲ್ಲಿ ಬಹುಮಾನ್ಯರಾದ ಕೃಷ್ಣಾಪುರ ಕಾಜಿಯಾದಂತಹ ಇಬ್ರಾಹಿಂ ಮದನಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮೂಳೂರು ಮದನಿ ಅವರಿದ್ದಾರೆ, ಪಲ್ಲಂಗೋಡು ಮದನಿ ಇದ್ದಾರೆ. ಇಂತಹ ಹಲವಾರು ಮದನಿಗಳನ್ನು ಈ ಸಮುದಾಯಕ್ಕೆ ಕೊಡುಗೆ ಕೊಟ್ಟಂತಹ ಓರ್ವ ನಾಯಕರಾಗಿ ಬಹುಮಾನ್ಯರಾದ ತಾಜುಲ್ ಉಲಮಾ ಇಲ್ಲಿ 60 ವರ್ಷಗಳನ್ನು ಒಂದು ಪುರುಷಾಯುಷ್ಯವನ್ನು ಸಂಪೂರ್ಣವಾಗಿ ಉಳ್ಳಾಲದಲ್ಲಿ ಉಳ್ಳಾಲಕ್ಕೆ ಕೊಡುಗೆ ಕೊಟ್ಟರು. ಉಳ್ಳಾಲದ ಜನತೆ, ಅದೇ ರೀತಿ ಕರಾವಳಿ ಪ್ರದೇಶದ ಜನತೆ ಇಸ್ಲಾಂ ಏನಂತ ನಮಗೆ ಅರಿಯಲು ಸಾಧ್ಯವಾಯಿತು. ಇಸ್ಲಾಮಿನ ಬಾಲಪಾಠವಿಲ್ಲದಂತಹ ನಮಗೆ ಇಸ್ಲಾಂ ಏನೆಂದು ಹೇಳಿಕೊಟ್ಟರು ಬಹುಮಾನ್ಯರಾದ ತಾಜುಲ್ ಉಲಮಾ. ನಂತರ ಅವರ ಸುಪುತ್ರರಾಗಿ ಬಹುಮಾನ್ಯರಾದ ಕುರ್ರತು ಸಾದಾತ್, ಬಹುಮಾನ್ಯರಾದ ಫಜಲ್ ಕೋಯಮ್ಮ ತಂಗಲ್ ಇಲ್ಲಿ ಕಾಜಿಗಳಾದರು. ಆ ಕಾಜಿಗಳು ಮಾತ್ರವಾಗಿದ್ದಲ್ಲ, ಕುರಾ ಎಂಬ ಗ್ರಾಮೀಣ ಪ್ರದೇಶದಲ್ಲಿ ಬಂದು ಅಲ್ಲಿ ಇಸ್ಲಾಂ ಅನ್ನು ಹೇಳಿಕೊಡುತ್ತಾ ಇಡೀ ಕರ್ನಾಟಕಕ್ಕೆ ಆಧ್ಯಾತ್ಮಿಕವಾದಂತಹ ಒಂದು ಪ್ರಭೆಯನ್ನು ಪಸರಿಸಿದಂತಹ ಓರ್ವ ನಾಯಕರಾಗಿದ್ದರು ಬಹುಮಾನ್ಯರಾದ ಕುರಾ ತಂಗಲ್ರವರು. ಬಹುಮಾನ್ಯರಾದ ಕುರಾ ತಂಗಲ್ ಇಲ್ಲದಂತಹ ಒಂದು ಉರುಸನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಬಹುಮಾನ್ಯರಾದ ಫಜಲ್ ಕೋಯಮ್ಮ ತಂಗಲ್ರವರು ಈ ಉಳ್ಳಾಲಕ್ಕೆ ಮಾತ್ರವಲ್ಲ, ಕರ್ನಾಟಕದ ಹಲವು ಮದ್ರಸಗಳಿಗೆ, ಹಲವು ಮಸೀದಿಗಳಿಗೆ, ನೂರಾರು ಮೊಹಲ್ಲಾಗಳಲ್ಲಿ ಅಲ್ಲಿರುವ ದೀನಿ ದಅವತಿಗಾಗಿ ಬಹುಮಾನ್ಯರಾದ ಕುರ್ರತು ಸಾದಾತ್ ಅಗಾಧವಾಗಿ ಪ್ರಯತ್ನ ಪಟ್ಟರು. ಅಲ್ಲಾಹು ಅವರ ಕಬರು ಸ್ವರ್ಗೀಯಗೊಳಿಸಲಿ. ಪ್ರೀತಿಯ ಸಹೋದರರೇ, ಬಹುಮಾನ್ಯರಾದ ತಾಜುಲ್ ಉಲಮಾ, ಕುರ್ರತು ಸಾದಾತ್ ಇಂತಹ ಮಹನೀಯ ನಾಯಕತ್ವದಿಂದ ನಾವೆಲ್ಲರೂ ಅನುಗ್ರಹೀತರಾಗಿದ್ದೇವೆ. ನಮಗೆ ಅವರ ನಾಯಕತ್ವವಿತ್ತು, ಆದ್ದರಿಂದ ನಾವು ದೀನು ಕಲಿತಿದ್ದೇವೆ. ನಮಗಿಲ್ಲಿ ಬೇಕಾದಂತಹ ಇಸ್ಲಾಮಿನ ಬೆಳಕು ಸಿಕ್ಕಿದೆ. ಆ ಬೆಳಕನ್ನು ಮತ್ತು ಇತರ ಜನರಿಗೆ ತಲುಪಿಸುವಂತಹ ಒಂದು ಪ್ರಯತ್ನವಾಗಿದೆ ಸೈಯದ್ ಮದನಿ ಅರಬಿಕ್ ಕಾಲೇಜ್, ಸೈಯದ್ ಮದನಿ ಶರಿಯತ್ ಕಾಲೇಜ್, ಸೈಯದ್ ಮದನಿ ದರ್ಸ್. ಆ ದರ್ಸಿನಲ್ಲಿ ಕಲಿತ ಮಕ್ಕಳು, ಆ ಮಕ್ಕಳು ಕುರ್ರತು ಸಾದಾತ್ ಆಗಬೇಕು, ಅವರು ತಾಜುಲ್ ಉಲಮಾ ಆಗಬೇಕು. ಅದೇ ರೀತಿ ಅವರು ಬಹುಮಾನ್ಯರಾದ ತಾಜುಲ್ ಫುಕ್ಕಾ ಆಗಬೇಕು. ಅದೇ ರೀತಿಯಲ್ಲಿ ಮದನಿಗಳಾಗಿ ಅವರು ದೊಡ್ಡ ವಿದ್ವಾಂಸರಾಗಬೇಕು, ಹಾಫಿಲ್ಗಳಾಗಬೇಕು. ಇಂತಹ ದೊಡ್ಡ ಕನಸಿನೊಂದಿಗೆ ಬಹುಮಾನ್ಯರಾದ ತಾಜುಲ್ ಉಲಮಾ ನಾಯಕತ್ವ ಕೊಟ್ಟಂತಹ ದರ್ಸಿನ ಅಥವಾ ಶರಿಯತ್ ಕಾಲೇಜಿನ ಸನದುದಾನ ಕಾರ್ಯಕ್ರಮವಾಗಿದೆ ಇವತ್ತು ನಡೆಯಲಿಕ್ಕೆ ಇರುವುದು. ಅಲ್ಲಾಹನು ಇದನ್ನು ಯಶಸ್ವಿಗೊಳಿಸಲಿ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುತ್ತಿರುವಂತಹ ಇಲ್ಲಿನ ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ, ಪದಾಧಿಕಾರಿಗಳಿಗೂ ಎಲ್ಲರಿಗೂ ನಾನು ಅಭಿನಂದಿಸುತ್ತಾ, ಎಲ್ಲ ಉಳ್ಳಾಲದ ಎಲ್ಲಾ ಜನರು ಒಟ್ಟಾಗಿ ಉರೂಸು ಈ ಕಾರ್ಯಕ್ರಮ ಮುಗಿಯುತ್ತದೆ. ನಂತರವೂ ಎಲ್ಲರೂ ಒಟ್ಟಾಗಿ ಈ ಇಸ್ಲಾಮಿಕ್, ಈ ದೀನಿ ಪ್ರಭೆಯನ್ನು ಅದನ್ನು ಇನ್ನೂ ಅಭಿವೃದ್ಧಿಗೊಳಿಸುವಲ್ಲಿ ನೀವೆಲ್ಲರೂ ಪ್ರಯತ್ನ ಪಡಬೇಕೆಂದು ಹೇಳುತ್ತಾ, ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ತಾಜುಲ್ ಉಲಮಾಯನ್ನ ಸ್ಮರಿಸುತ್ತಾ ಶುಭ ನುಡಿಗಳು.